ಆ ದಿನ ಅಮಾವಾಸ್ಯೆ. ಆ ದಿನ ಕಿರಣ್ ಆತನ ಕಾರಲ್ಲಿ ಹೋಗ್ತಿದ್ದಾಗ ಇಷ್ಟರಲ್ಲಿ ಅವರು ಹೋಗ್ತಿರೋ ರೋಡಲ್ಲಿ ಒಂದು ಸಮಾಧಿ ಕಾಣಿಸುತ್ತೆ. ಕಿರಣ್ ಸಡನ್ ಆಗಿ ಕಾರ್ ನಿಲ್ಲಿಸಿ ಕೆಳಗಿಳಿದು ತನ್ನಲ್ಲಿ ತಾನು, ಏನಿದು ರೋಡ್ ಮೇಲೆ ಸಮಾಧಿ ಇದೆ, ನಾನು ಪ್ರತಿದಿನ ಈ ಕಡೆ ಬರ್ತಿದ್ದೀನಿ ಅಂದ್ರೆ ಯಾವತ್ತೂ ಇಲ್ಲಿ ಸಮಾಧಿ ನೋಡ್ಲಿಲ್ಲ ಅಂತ ಭಯ ಪಡ್ತಾ ಇರ್ತಾನೆ. ಇಷ್ಟರಲ್ಲಿ ಆತನ ಕಾರ್ ಅಲ್ಲಿಂದ ಮಾಯ ಆಗೋಗುತ್ತೆ. ಅದನ್ನ ನೋಡಿದ ಆತ ಇದ್ದಕ್ಕಿದ್ದಂತೆ ನನ್ನ ಕಾರ್ ಏನಾಗೋಯ್ತು ಅನ್ಕೊಳ್ಳುತ್ತಾ ಇದ್ದಾಗ ಆಕಾಶದಿಂದ ಆತನ ಕಾರ್ ಇದ್ದಕ್ಕಿದ್ದಂತೆ ಕೆಳಗೆ ಬಿತ್ತು. ಆ ಶಬ್ದಕ್ಕೆ ಆತ ತುಂಬಾ ಭಯ ಪಡ್ತಾನೆ. ಅಸಲಿಗೆ ಏನ್ ನಡೀತಿದೆ ಅಂತ ಜೋರಾಗಿ ಕಿರ್ಚುತ್ತಿದ್ದ. ಇಷ್ಟರಲ್ಲಿ ಸಮಾಧಿಯಿಂದ ಒಂದಾಕೆ ಹೊರಗಡೆ ಬಂದ್ಲು. ಇಲ್ಲಿ ಇನ್ನು ಎಷ್ಟು ಕಿರ್ಚಿದ್ರೂ ಯಾರೂ ನಿನ್ನ ಕಾಪಾಡಕ್ಕೆ ಬರಲ್ಲ. ಯಾಕೆ ಅಂದ್ರೆ ಈ ಅಮಾವಾಸ್ಯೆ ದಿನ ಇದು ನನ್ನ ದಿನ, ಎಲ್ರನ್ನೂ ಸಾಯಿಸಿ ತಿನ್ನೋಂಥ ದಿನ. ನನಗೆ ಆಹಾರ ಆಗಲು ಸಿದ್ಧವಾಗಿರು. ಯಾರು ನೀನು ಹುಚ್ಚಿ ಥರ ಮಾತಾಡ್ತಿದ್ಯಾ? ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು, ಇಲ್ದಿದ್ರೆ ನನ್ನ ಕಾರಿಂದ ಗುದ್ದಿ ನಿನ್ನ ಸಾಯಿಸ್ಬಿಡ್ತೀನಿ. ಸತ್ತವಳನ್ನ ಇನ್ನು ಹೇಗೆ ಸಾಯಿಸ್ತೀಯೋ ಅಂತ ದೆವ್ವವಾಗಿ ಬದಲಾಗಿ ಆತನ ಹೊಡೆದು ಎಳ್ಕೊಂಡು ಹೋಗಿ ಸಮಾಧಿಯಲ್ಲಿ ಬಿಸಾಕಿ ಅವನ್ನ ಮಣ್ಣಿಂದ ಮುಚ್ಚಿ, ಬೇಡ ಬೇಡ, ನನ್ನ ಸಾಯಿಸ್ಬೇಡ, ನಾನು ಏನ್ ಅನ್ಯಾಯ ಮಾಡಿದೆ? ಅಸಲಿಗೆ ನನ್ನ ಯಾಕೆ ಸಾಯಿಸ್ಬೇಕು ಅನ್ಕೊಳ್ತಿದ್ಯಾ? ಅಸಲಿಗೆ ನೀನ್ ಯಾರು ಅಂತಾನೂ ನನಗ್ ಗೊತ್ತಿಲ್ಲ. ಮನೆ ಹತ್ರ ನನ್ನ ಹೆಂಡತಿ ನನ್ಗೋಸ್ಕರ ಎದುರು ನೋಡ್ತಿದ್ದಾಳೆ. ಆಕೆಗೆ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಅದೇನು ಪರವಾಗಿಲ್ಲ, ನಿನ್ ಹೆಂಡತಿನ ಸಹ ನಿನ್ ಹತ್ರಕ್ಕೆ ಕಳಿಸ್ಬಿಡ್ತೀನಿ ಅಂತ ಜೋರಾಗಿ ನಗ್ತಾ ಇರ್ತಾಳೆ. ಕಿರಣ್ ಆ ಸಮಾಧಿಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಗ, ಎಲ್ಲಿಗೋ ನೀನ್ ಹೋಗೋದು? ಈ ಅಮಾವಾಸ್ಯೆ ದಿನ ಒಳ್ಳೆ ಸಮಯವನ್ನು ಯಾವತ್ತಿಗೂ ಬಿಟ್ಕೊಳ್ಳಲ್ಲ. ಇವತ್ತು ನೀನು ಸಾಯ್ಬೇಕಾಗಿದ್ದೆ ಅಂತ ಆತನನ್ನು ಕತ್ತಿಯಿಂದ ಚುಚ್ಚಲು ಬಂದಾಗ, ಬೇಡ, ನನ್ನ ಸಾಯಿಸ್ಬೇಡ ಅಂತ ಕಿರ್ಚಾಡ್ತಾನೆ. ಆಗ ಇದ್ದಕ್ಕಿದ್ದಂತೆ ಆತ ಭಯಪಟ್ಟು, ಅಯ್ಯೋ, ಇದೆಲ್ಲ ನನ್ನ ಭ್ರಮೆನಾ? ಈ ಪುಸ್ತಕದಲ್ಲಿ ನನ್ನ ಕತೆ ಓದುತ್ತಾ ಇದ್ರೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೀತಿರೋ ಹಾಗೆ ಅನ್ನಿಸ್ತು. ಒಂದು ಕ್ಷಣ ಉಸಿರು ನಿಂತಂಗಾಯ್ತು. ಅಯ್ಯೋ, ಇಂಥ ಕತೆಗಳು ನಾನು ಯಾವತ್ತಿಗೂ ಊಹಿಸ್ಕೊಳ್ಳಿಲ್ಲ. ಯಾವ್ದಾದ್ರೂ ಓದಿ ಬಿಟ್ಬಿಡ್ಬೇಕು, ನೋಡ್ದಿದ್ದ ಹಾಗೆ ಇರಬೇಕು ಅಷ್ಟೇ ಹೊರತು ಊಹೆಗಳಿಗೆ ಹೋಗಿ ನಮ್ಮ ಜೀವನದಲ್ಲಿ ನಡೆಯೋ ಹಾಗೆ ಊಹಿಸ್ಕೊಂಡ್ರೆ ಅಯ್ಯೋ ಇನ್ನೇನಾದ್ರೂ ಇದೆಯಾ ಅಂತ ಆ ಪುಸ್ತಕವನ್ನ ಮುಚ್ಚಿಬಿಟ್ಟು ಅವನು ಹಾಗೆ ಆ ಪುಸ್ತಕವನ್ನು ಮುಚ್ಚಿದ ಮೇಲೆ ಆ ಪುಸ್ತಕ ದೆವ್ವವಾಗಿ ಬದಲಾಗಿ, ಈ ಕಥೆಯೆಲ್ಲ ಓದಿ ಬೇಗ ನೀನು ನನ್ನ ಹತ್ರಕ್ಕೆ ಬರಬೇಕು. ನಾನು ನಿನ್ನ ಬಿಟ್ಟು ಇರಕ್ಕಾಗ್ತಿಲ್ಲ ಪ್ರಿಯತಮ. ನೀನ್ ನನ್ನ ಹೇಗ್ ಮರ್ತೋಗ್ತೀಯಾ? ಈ ಕತೆಗಳಿಂದ ನಮ್ಮ ಹಿಂದಿಂದೆಲ್ಲ ನೆನಪಿಸ್ಕೊಂಡು ಆ ದಿನ ರಾತ್ರಿ ನನ್ನ ಮರಣವನ್ನ ನಿನಗ್ ನೆನಪಿಸಿ, ನಾವು ಪ್ರೀತಿಸಿದ ವಿಷಯ ಸಹ ನೆನಪಿಸಿ ನಿನ್ನ ಸಾಯಿಸಿ ನನ್ನ ವಶ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಈ ನಿಜ ಜೀವನ ಅನ್ನೋ ಪುಸ್ತಕವನ್ನ ಓದುತ್ತಾ ಇರಬೇಕು. ಮೆಲ್ಲಗೆ ನೀನು ನನ್ನ ವಶ ಆಗ್ತಾ ಇರಬೇಕು. ನಿನ್ ಪ್ರಾಣ ತಗೊಳ್ತೀನಿ. ಆಗ ನಾವಿಬ್ರೂ ಸೇರಿ ಅಲ್ಲಿ ಎಷ್ಟೋ ಸಂತೋಷದಿಂದ ಕಳಿಬಹುದು. ಇನ್ನ ಈ ಲೋಕದಲ್ಲಿ ನಮ್ಗೇನ್ ಕೆಲಸ ಇರಲ್ಲ. ಆ ಒಳ್ಳೆ ದಿನಕ್ಕೋಸ್ಕರನೇ ಎದುರು ನೋಡ್ತಾ ಇರ್ತೀನಿ ಅಂತ ಮತ್ತೆ ಪುಸ್ತಕವಾಗಿ ಬದಲಾಗ್ಬಿಡ್ತಾಳೆ. ಆ ವಿಧವಾಗಿ ಆ ದೆವ್ವ ಯಾರೋ ನಮ್ಗೆ ಅರ್ಥ ಆಯ್ತು. ಪ್ರಿಯಾಂಕಾ ಕಿರಣ್ ಇಬ್ರು ಪ್ರೀತಿ ಮಾಡ್ತಿದ್ರು. ಒಂದು ದಿನ ಅವರಿಬ್ರು ಕಾರಲ್ಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಗಿ ಪ್ರಿಯಾಂಕಾ ಸತ್ತು ಹೋದ್ಲು. ಕಿರಣ್ ಹಿಂದಿಂದೆಲ್ಲ ಮರ್ತೋದ. ಸತ್ತು ಹೋದ ಪ್ರಿಯಾಂಕಾ ಸತ್ತು ದೆವ್ವ ಆಗಿ ಆತನಿಗೆ ಹಿಂದಿಂದು ನೆನಪಿಸಿ ಆತನನ್ನು ಸಾಯಿಸಿ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಅವಳ ಪ್ರಯತ್ನ. ಅದು ಭಾನುವಾರ, ಅಮಾವಾಸ್ಯ. ಮಧ್ಯರಾತ್ರಿ ಒಂಟಿಯಾಗಿ ಕಾರಲ್ಲಿ ಬರ್ತಿದ್ದಾನೆ ರಾಮು. ಅದು ಅಮಾವಾಸ್ಯೆ ಆಗಿದ್ರಿಂದ ಯಾವ ಕಡೆ ನೋಡಿದ್ರೂ ಕತ್ಲು. ಛೀ, ಅನವಸರವಾಗಿ ಈ ಟೈಮಲ್ಲಿ ಹೊರಟೆ. ಹ್ಯಾಪಿಯಾಗಿ ಮಾರ್ನಿಂಗ್ ಹೊರಟಿದ್ರೆ ಚೆನ್ನಾಗಿರ್ತಿತ್ತು. ಆದರೂ ಹತ್ರ ಬಂದ್ಬಿಟ್ನಲ್ವಾ, ಇನ್ನೊಂದು 30 ನಿಮಿಷದಲ್ಲಿ ಮನೆಯಲ್ಲಿರ್ಬೋದು ಅನ್ಕೊಳ್ಳುತ್ತಾ ಕಾರಲ್ಲಿ FM ಕೇಳುತ್ತಾ ಹೋಗ್ತಿದ್ದಾನೆ. ಇದ್ದಕ್ಕಿದ್ದಂತೆ ಢಮ್ ಅಂತ ದೊಡ್ಡ ಶಬ್ದ ಬಂತು. ತಕ್ಷಣ ಕಾರ್ನ ಸೈಡ್ಗೆ ಹಾಕಿ ಇಳಿದು ಹೋಗಿ ನೋಡ್ದ. ಕಾರು ಟೈರ್ ಪಂಚರ್ ಆಯ್ತು. ಏನೋ ಈ ದಿನಗಳಲ್ಲಿ ನನ್ನ ಟೈಮ್ ಸ್ವಲ್ಪನೂ ಸರಿ ಇಲ್ಲ. ಈ ಟೈಮ್ಲಿ ಪಂಚರ್ ಶಾಪ್ಸೂ ಓಪನ್ ಇರಲ್ಲ. ಯಾರನ್ನಾದ್ರೂ ಲಿಫ್ಟ್ ಕೇಳಿ ನೋಡೋಣ ಅಂತ ರೋಡ್ ಮೇಲೆ ನಿಂತಿದ್ದ. ಎಷ್ಟು ಹೊತ್ತು ವೇಟ್ ಮಾಡಿದ್ರೂ ಒಂದು ವೆಹಿಕಲೂ ಬರ್ತಿರ್ಲಿಲ್ಲ. ಏನೋ ಒಂದು ವೆಹಿಕಲೂ ಬರ್ತಿಲ್ಲ, ಇನ್ನು ನಡ್ಕೊಂಡು ಹೋಗೋದೇ ತುಂಬ ಬೆಟರ್ ಅನ್ಕೊಳ್ಳುತ್ತಾ ನಡೆಯಕ್ಕೆ ಶುರು ಮಾಡ್ದ. ಹಾಗೆ ನಡೀತಾ ಇದ್ದಾಗ ಕಾಲಿಗೆ ಏನೋ ತಗ್ಲಿ ಕೆಳಗೆ ಬಿದ್ದೋದ. ತಕ್ಷಣ ಹಿಂದೆ ತಿರುಗಿ ನೋಡಿದ.
ಅಮಾವಾಸ್ಯೆ ಕತ್ಲಾಗಿದ್ರಿಂದ ಕಾಲಿಗೆ ಏನ್ ತಗಲ್ತೋ ಕಾಣಿಸದೆ ಆತನ ಮೊಬೈಲ್ನ ಹೊರಗಡೆ ತೆಗೆದು ಫ್ಲಾಶ್ ಲೈಟ್ ಆನ್ ಮಾಡ್ದ. ರಾಮುಗೆ ಆಗ ಕಾಣಿಸಿದ್ದು ಏನಂದ್ರೆ ಭೂಮಿಯಲ್ಲಿಂದ ಒಂದು ಕೈ ಹೊರಗಡೆ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡ್ತಾನೆ. ಹಾಗೆ ಓಡುತ್ತಾ ಮನೆ ಸೇರ್ಕೊಂಡ. ಮೊತ್ತ ಬಾಗಿಲೆಲ್ಲ ಕ್ಲೋಸ್ ಮಾಡಿ ಆತನ ಬೆಡ್ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡ. ಆತನ ಕಾಲಿಗೆ ರಕ್ತ ಅಂಟ್ಕೊಂಡಿತ್ತು. ಅಯ್ಯೋ ರಕ್ತ ಅಂತ ತಕ್ಷಣ ವಾಶ್ರೂಮ್ಗೆ ಹೋಗಿ ಕ್ಲೀನ್ ಮಾಡ್ಕೊಂಡು ಬೆಡ್ ಮೇಲೆ ಕೂತ್ಕೊಳ್ಳುತ್ತಾ ಯಾಕಿವತ್ತು ಹೀಗ್ ನಡೀತಿದೆ, ಏನ್ ನಡೆದ್ರೂ ಧೈರ್ಯವಾಗಿರ್ಬೇಕು ಅನ್ಕೊಂಡು ಮಲ್ಕೊಂಡ. ಆದ್ರೆ ನಿದ್ದೆ ಬರ್ತಿರ್ಲಿಲ್ಲ. ಸ್ವಲ್ಪ ಸಮಯಕ್ಕೆ ಯಾರೋ ಬಾಗಿಲು ತಡ್ತಾ ಇದ್ರು. ಆ ಸೌಂಡ್ಗೆ ಎದ್ದು ಹೋಗುತ್ತಾ ಈ ಟೈಮಲ್ಲಿ ಯಾರಪ್ಪ ಅನ್ಕೊಳ್ಳುತ್ತಾ ಕಣ್ಣು ಉಜ್ಜಿಕೊಂಡು ಹೋಗಿ ಡೋರ್ ಓಪನ್ ಮಾಡಿದಾಗ ಪೊಲೀಸ್ ಹೊರಗೆ ನಿಂತಿದ್ರು. ತಕ್ಷಣ ಪೊಲೀಸ್ ಯು ಆರ್ ಅಂಡರ್ ಅರೆಸ್ಟ್. ಆ ಮಾತು ಕೇಳಿ ರಾಮು ಶಾಕ್ ಆಗಿ ಏನಾಯ್ತು ಸರ್, ನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಯಾಕಂದ್ರೆ ನೀನೊಂದು ಮರ್ಡರ್ ಮಾಡಿದ್ರಿಂದ. ನಾನು ಮರ್ಡರಾ? ಏನು ಹೇಳ್ತೀರಾ ಸರ್? ನಾನು ರಾತ್ರಿಯಿಂದ ಮನೇಲೇ ಇದ್ದೀನಿ. ಕಾರಲ್ಲಿ ಒಂದು ಶವ ಆಯಿತು, ಫಸ್ಟ್ ನೀವು ಕಾರ್ ಹತ್ತಿ ಅಂತ ಇಬ್ಬರು ಪೊಲೀಸ್ ಕಾರಲ್ಲಿ ಹೊರಟರು. ಆಗ ಕಾರಲ್ಲಿ ಹೋಗುತ್ತಾ ಸರ್ ನೈಟ್ ನನ್ನ ಕಾರ್ ಪಂಚರ್ ಆಯ್ತು, ಅಲ್ಲಿಂದ ನಡ್ಕೊಂಡು ಬರ್ತಿದ್ರೆ ನನ್ನ ಕಾಲಿಗೆ ಒಂದು ಕೈ ಭೂಮಿಯಿಂದ ಹೊರಗಡೆಗೆ ಬಂದು ತಗಲಿ ಕೆಳಗ್ ಬಿದ್ದೋದೆ. ಅದನ್ನ ನೋಡಿ ನನ್ನ ಕಾರ್ ಅಲ್ಲೇ ಬಿಟ್ಟು ಭಯದಿಂದ ಮನೆಗೆ ಹಿಂತಿರುಗಿಬಿಟ್ಟೆ. ಅದಕ್ಕೂ ಮೀರಿ ನನಗೇನು ಗೊತ್ತಿಲ್ಲ ಸರ್. ಮತ್ತೊಂದು 5 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಅವರಿಬ್ರು ಕಾರ್ ಹತ್ರ ಹೋದ್ರು. ಅಲ್ಲಿರುವ ಒಂದು ಕಾನ್ಸ್ಟೇಬಲ್ ರಕ್ತ ಕಕ್ಕೊಂಡು ಸತ್ತು ಬಿದ್ದಿದ್ದ. ಅರೆ ಸುಂದರಂ, ನಿನ್ಗೇನಾಯ್ತು ಅಂತ ಗಾಬರಿಯಿಂದ ಕರೀತಿದ್ದ ಪೊಲೀಸ್. ರಾಮುಗೆ ಎಲ್ಲಿಲ್ಲದ ಭಯ ಬಂತು. ಸರ್ ಇಲ್ಲೇನೋ ನಡೀತಿದೆ, ತಕ್ಷಣ ನಾವು ಇಲ್ಲಿಂದ ಹೊರಟೋಗ್ಬೇಕು. ಅಸಲಿಗೆ ಇಲ್ಲಿ ಏನ್ ನಡೀತಿದ್ಯೋ ಫಸ್ಟ್ ಅದು ನಾವು ತಿಳ್ಕೊಳ್ಬೇಕು. ಇಷ್ಟರಲ್ಲಿ ಅಲ್ಲಿಗೆ ಒಂದು ಮುದುಕ ಬಂದು ದೆವ್ವ, ನಾನಿಲ್ಲಿ ಒಂದು ದೆವ್ವನ ನೋಡ್ದೆ ಸರ್. ಏನ್ ನೀನ್ ಹೇಳ್ತಿರೋದು? ಒಳಗೆ ನೋಡಿದ ಪೊಲೀಸ್. ಅದರಲ್ಲಿರೋ ಶವನೂ ಇಲ್ಲ, ಇದ್ರಲ್ಲಿದ್ದ ಡೆಡ್ ಬಾಡಿಯಲ್ಲಿ. ಆಗ ಆ ತಾತ ಹೀಗೆಲ್ಲ ವಿವರಿಸಿದರು. ಆ ಕಾನ್ಸ್ಟೇಬಲ್ ನೋಡ್ತಿದ್ದಾಗ ಆ ಕಾರ್ ಡೋರ್ ಓಪನ್ ಆಗುತ್ತೆ. ಕಾರಲ್ಲಿರೋ ದೆವ್ವ ಒಂದು ಭಯಂಕರವಾದ ದೆವ್ವ ರೂಪಕ್ಕೆ ಬದಲಾಗಿ ಕಾನ್ಸ್ಟೇಬಲ್ ಕತ್ತಿಟ್ಕೊಂಡು ಸಾಯಿಸ್ಬಿಡತ್ತೆ. ನಂತರ ಆ ಪಕ್ಕದಲ್ಲೇ ಒಂದು ಸ್ಮಶಾನದಲ್ಲಿ ಒಂದು ಹಳ್ಳದಲ್ಲಿ ಧುಮುಕುತ್ತೆ. ಹೀಗೆ ಆ ದೆವ್ವ ತುಂಬಾ ಮಂದಿನ ಸಾಯಿಸ್ತಾ ಇಲ್ಲೇ ಸ್ಮಶಾನದಲ್ಲಿ ಹೂತಾಗ್ತಿತ್ತು. ಅದು ಕೂಡ ಒಂದು ಹಳ್ಳಕ್ಕೆ ಹೊರಟೋಗ್ತಿತ್ತು. ಅಯ್ಯೋ ಆದ್ರೆ ನಾನ್ ಬದುಕೊಂಡೆ. ಆದ್ರೆ ತಕ್ಷಣ ನಾವಿಲ್ಲಿಂದ ಹೊರಟೋಗೋಣ. ಇಷ್ಟು ದಿನಗಳಿಂದ ಹೀಗೆ ನಡೀತಿದ್ರೆ ಯಾಕೆ ನಮ್ಗೆ ಹೇಳಲಿಲ್ಲ? ನನ್ನ ಬಗ್ಗೆನೇ ನಾನು ಏನಂತ ಕಂಪ್ಲೇಂಟ್ ಕೊಡಬೇಕು ಅಂತ ಜೋರಾಗಿ ನಗುತ್ತಾ ಮುದುಕ ಒಂದು ಭಯಂಕರವಾದ ದೆವ್ವ ರೂಪಕ್ಕೆ ಬದಲಾಗ್ಬಿಟ್ಟ. ಆ ಮುದುಕನೇ ಆ ದೆವ್ವ ಅಂತ ಅರ್ಥ ಆಗೋಷ್ಟರಲ್ಲಿ ಪೊಲೀಸ್ ರಾಮು ಓಡೋಗೋಕೆ ಟ್ರೈ ಮಾಡಿದ್ರು. ತಕ್ಷಣ ಭೂಮಿಯಲ್ಲಿಂದ 2 ಕೈಗಳು ಹೊರಗಡೆ ಬಂದು ಇಬ್ಬರ ಕಾಲ್ಗಳನ್ನು ಹಿಡ್ಕೊಳ್ಳುತ್ತೆ. ತಕ್ಷಣ ಆ ದೆವ್ವ ಇಬ್ಬರ ಮೇಲೆ ಹತ್ತು ಕೂತ್ಕೊಂಡು ಕತ್ತು ಗಟ್ಟಿಯಾಗಿ ಹಿಸುಕಿ ಸಾಯಿಸ್ಬಿಡ್ತು. 3 ಶವಗಳು ಸ್ಮಶಾನಕ್ಕೆ ಎಳ್ಕೊಂಡೋಯ್ತು. ಅದು ಒಂದು ಹಳ್ಳಿ. ಅಲ್ಲಿ ರಾತ್ರಿ ಸಮಯದಲ್ಲಿ ವಿಚಿತ್ರ ಶಬ್ದಗಳು ಬರ್ತಾ ಇತ್ತು. ಅದನ್ನ ಕೇಳ್ತಿದ್ದ ಪ್ರಜೆಗಳು ತುಂಬಾ ಭಯ ಪಡ್ತಾ ಇದ್ರು. ಆದ್ರೆ ಅಲ್ಲಿ ಎಂತಹ ಘೋರವಾದ ಅಪಾಯಗಳು ನಡೀತಿರ್ಲಿಲ್ಲ. ಅದಕ್ಕೆ ಸಂತೋಷ ಪಡ್ತಿದ್ರು. ಹಾಗೆ ದಿನಗಳು ಕಳೆಯಿತು. ಒಂದು ದಿನ ರಾತ್ರಿ ಸಮಯದಲ್ಲಿ ಹರಿಕೃಷ್ಣ ತನ್ನ ಹೆಂಡತಿ ಪ್ರಿಯಾದೊಂದಿಗೆ ಮಾತಾಡ್ತಾ ಇದ್ದಾಗ ಒಂದು ದೊಡ್ಡ ಶಬ್ದ ಕೇಳಿಸುತ್ತೆ. ಆಗ ಅವರಿಬ್ರು ತುಂಬಾ ಗಾಬರಿಯಾಗಿ ಏನ ಶಬ್ದ ಅಂತ ಇಬ್ರು ಓಡೋಡಿ ಹೋಗಿ ಹೊರಗಡೆ ಈ ಕಡೆ ಆ ಕಡೆ ನೋಡ್ತಾರೆ. ಆದ್ರೆ ಅಲ್ಲಿ ಯಾರೂ ಕಾಣಿಸಲ್ಲ. ಅವರು ಹೊರಗಡೆ ಇರೋ ಸಮಯದಲ್ಲಿ ಒಂದು ದೆವ್ವ ಅವರ ಮನೆ ಒಳಗೆ ಹೋಗಿ ಗ್ಯಾಸ್ ಸಿಲಿಂಡರ್ ಎಲ್ಲಿದೆ, ಗ್ಯಾಸ್ ಸಿಲಿಂಡರ್ ಎಲ್ಲಿದೆ ಅಂತ ಅಂದುಕೊಳ್ಳುತ್ತಾ ಈ ಕಡೆ ಆ ಕಡೆ ನೋಡ್ತಾ ಇರುತ್ತೆ. ಇಷ್ಟರಲ್ಲಿ ಅದಕ್ಕೆ ಗ್ಯಾಸ್ ಸಿಲಿಂಡರ್ ಕಾಣಿಸುತ್ತೆ. ಅದನ್ನ ತಗೊಂಡು ಅದು ಅಲ್ಲಿಂದ ಹೊರಟು ಹೋಗತ್ತೆ. ಆ ನಂತರ ಹರಿಕೃಷ್ಣ ಆತನ ಹೆಂಡತಿ ಇಬ್ರು ಮನೆಯೊಳಗೆ ಹೋಗ್ತಾರೆ. ಆಗ ಹರಿಕೃಷ್ಣ ಸರಿ ಪ್ರಿಯಾ, ನನ್ಗೆ ದಾಹವಾಗಿದೆ, ನೀರ್ ತಗೊಂಡ್ ಬಾ ಅಂತ ಅಂತಾನೆ. ಅದಕ್ಕೆ ಆಕೆ ಅಡ್ಗೆ ಮನೆಗೆ ಹೋಗ್ತಾಳೆ. ಆಕೆ ನೀರ್ ತಗೊಂಡು ಬರೋವಾಗ ಗ್ಯಾಸ್ ಕಡೆ ನೋಡ್ತಾಳೆ. ಅಲ್ಲಿ ಸ್ಟವ್ ಇರತ್ತೆ ಹೊರತು ಗ್ಯಾಸ್ ಸಿಲಿಂಡರ್ ಇಲ್ದಿರೋದ್ರಿಂದ ಏನ್ರಿ ಇಲ್ಲಿ ಗ್ಯಾಸ್ ಸಿಲಿಂಡರ್ ಎಲ್ಲಿ? ಯಾರಿಗಾದ್ರೂ ಕೊಟ್ಟಿದ್ರಾ ಏನು? ನನ್ಗೇನ್ ಗೊತ್ತು, ನಾನ್ ಯಾರಿಗೂ ಕೊಡ್ಲಿಲ್ಲ. ಅಯ್ಯೋ ಅದೇನ್ರಿ, ಹಾಗಾದ್ರೆ ಯಾರ್ ತಗೊಂಡ್ ಹೋದಾಗೆ? ನನಗೆ ತುಂಬಾ ಆಶ್ಚರ್ಯವಾಗಿದೆ ರೀ ಅಂತ ಅಂದುಕೊಂಡು ಹಾಗೆ ಇದ್ದು ಬಿಡ್ತಾರೆ. ಅದೇ ದಿನ ಆ ದೆವ್ವ ತುಂಬಾ ಮನೆಗಳಿಗೆ ಹೋಗಿ ಗ್ಯಾಸ್ ಸಿಲಿಂಡರ್ ನ ಕಳ್ತನ ಮಾಡಿ ಅಲ್ಲಿಂದ ಮಾಯ ಆಗೋಯ್ತು. ಪ್ರಜೆಗಳೆಲ್ಲ ಅಯ್ಯೋ
ರಾತ್ರಿ ನಮ್ಮನೇಲಿ ಗ್ಯಾಸ್ ಸಿಲಿಂಡರ್ ಮಾಯ ಆಗೋಯ್ತು. ಯಾರ್ ಮಾಯ ಮಾಡಿದ್ರು, ಯಾರ್ ತಗೊಂಡೋದ್ರು ಅಂತ ಗಾಬರಿ ಆಗಿದೆ. ಏನಾದ್ರೂ ಕಳ್ರು ಯಾರಾದ್ರೂ ಬಂದಿಲ್ವಲ್ಲ ಅನ್ಕೊಂಡು ಅವರಿಗೆ ತೋಚಿದಂತೆ ಮಾತನಾಡಿಕೊಳ್ತಾ ಇರ್ತಾರೆ. ಆ ವಿಷಯ ಊರಿನ ದೊಡ್ಡವರವರೆಗೆ ಹೋಗುತ್ತೆ. ಆಗ ಆತ ಊರಿನ ಪ್ರಜೆಗಳನ್ನು ಕರೆದು, ನೀವೇನು ಗಾಬರಿ ಆಗ್ಬೇಡಿ, ಬಹುಶಃ ಇದ್ಯಾವ್ದೋ ಕಳ್ಳ ಮಾಡಿರೋ ಹಾಗಿದೆ. ನಾವು ಈ ದಿನ ಎಲ್ಲ ಎಚ್ಚರದಿಂದನೇ ಇರೋಣ, ಆಗ ಗೊತ್ತಾಗತ್ತೆ ಆ ಕಳ್ಳ ಯಾರು ಅಂತ. ಅವರು ಊರಿನ ದೊಡ್ಡವರು ಹೇಳಿದ ಹಾಗೆ ಆ ರಾತ್ರಿ ಎಲ್ಲ ಎಚ್ಚರದಿಂದನೇ ಇರ್ತಾರೆ. ರಾತ್ರಿ 12 ಗಂಟೆ ಸಮಯ ಆಗುತ್ತೆ. ಆಗ ಆ ದೆವ್ವ ದೊಡ್ಡ ದೊಡ್ಡ ವಿಚಿತ್ರ ಶಬ್ದಗಳು ಮಾಡ್ಕೊಂಡು ಅಂತ ನಗುತ್ತಾ ಒಂದು ಮನೆಯೊಳಗೆ ಹೋಗುತ್ತೆ. ಅದನ್ನ ನೋಡಿದವರೆಲ್ಲ ಆಶ್ಚರ್ಯ ಪಡ್ತಾರೆ. ತಕ್ಷಣ ಊರಿನ ದೊಡ್ಡವರು ಆ ಮನೆಯ ಬಾಗಿಲು ಮುಚ್ಚಿಬಿಡ್ತಾನೆ. ಆಗ ಆ ದೆವ್ವ ಸಿಲಿಂಡರ್ ತಗೊಂಡು ಹೊರಗಡೆ ಬರಕ್ಕೆ ಪ್ರಯತ್ನಿಸುತ್ತೆ. ಬಾಗಿಲು ಹಾಕಿರೋದ್ರಿಂದ ಬಾಗಿಲು ತಟ್ಟುತ್ತಾ, ಬಾಗಿಲು ತೆಗೆಯಿರಿ, ಮರ್ಯಾದೆಯಾಗಿ ಬಾಗಿಲು ತೆಗೆಯಿರಿ ಅಂತ ಅಳುತ್ತಾ ಜೋರಾಗಿ ಕೇಕೆಗಳು ಹಾಕುತ್ತೆ. ಇಷ್ಟರಲ್ಲಿ ಆ ಊರಿನ ದೊಡ್ಡವರು ಒಂದು ಮಾಂತ್ರಿಕನನ್ನು ಕರ್ಕೊಂಡು ಬರ್ತಾರೆ. ಆ ಮಾಂತ್ರಿಕನನ್ನು ನೋಡಿದ ದೆವ್ವ ಇನ್ನಷ್ಟು ಭಯ ಪಡುತ್ತೆ. ಬಿಟ್ಬಿಡಿ, ನನ್ನ ಏನು ಮಾಡ್ಬೇಡಿ ಅಂತ ಅಳುತ್ತೆ. ಆ ಮಾಂತ್ರಿಕನು ಅಸಲಿಗೆ ಯಾರ್ ನೀನು, ಯಾಕೆ ಗ್ಯಾಸ್ ಸಿಲಿಂಡರ್ನೆಲ್ಲ ತಗೊಂಡ್ ಹೋಗ್ತಿದ್ಯಾ? ಅದಕ್ಕೆ ಆ ದೆವ್ವ ಅಳುತ್ತಾ, ನಾನು ಒಂದು ದೆವ್ವ, ಊರಿನ ಆಚೆ ಅಡವಿಯಲ್ಲಿರ್ತೀನಿ. ನನ್ಗೆ ಈ ಗ್ಯಾಸ್ ಸಿಲಿಂಡರ್ ವಾಸನೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಅದನ್ನೆಲ್ಲ ತಗೊಂಡ್ ಹೋಗಿ ಅದರ ವಾಸನೆಯಿಂದ ಜೀವಿಸ್ತಿದ್ದೀನಿ ಅಷ್ಟೇ. ನಾನು ಯಾರಿಗೂ ಯಾವ ಹಾನಿನೂ ಮಾಡಲ್ಲ. ನನ್ನ ಕ್ಷಮಿಸಿ, ಇನ್ಯಾವತ್ತೂ ಇಲ್ಲಿಗೆ ಬರಲ್ಲ ಅಂತ ಅಳುತ್ತಾ ಕೇಳ್ಕೊಳ್ಳುತ್ತೆ. ಆಗ ಆ ಮಾಂತ್ರಿಕನಿಗೆ ಅಯ್ಯೋ ಪಾಪ ಅನ್ಸಿ, ಸರಿ, ನಾನು ನಿನ್ನ ಗ್ಯಾಸ್ ಸಿಲಿಂಡರ್ ಒಳಗೆ ಕಳಿಸ್ತೀನಿ. ನನ್ ಮಾಯಾ ಶಕ್ತಿಗಳಿಂದ ಈ ಗ್ಯಾಸ್ ಯಾವಾಗೂ ಇರೋ ತರ ನೋಡ್ತೀನಿ. ಇನ್ನ ನೀನು ಹಾಯಾಗಿ ಆ ಸಿಲಿಂಡರ್ ನಲ್ಲೇ ಜೀವಿಸು ಅಂತ ಅಂತಾನೆ. ಅದಕ್ಕೆ ಆ ದೆವ್ವ ಸರಿ ಅನ್ನುತ್ತೆ. ತಕ್ಷಣ ಆ ಮಾಂತ್ರಿಕನು ತನ್ನ ಮಂತ್ರಗಳಿಂದ ಸಿಲಿಂಡರ್ ಒಳಗಡೆಗೆ ಕಳಿಸ್ಬಿಡ್ತಾನೆ. ಆ ದೆವ್ವ ಆತನಿಗೆ, ನಿನಗೆ ತುಂಬಾ ಧನ್ಯವಾದಗಳು, ಈ ದಿನದಿಂದ ನಾನು ಇದ್ರಲ್ಲೇ ಹಾಯಾಗಿ ಜೀವಿಸ್ತೀನಿ. ತಕ್ಷಣ ಆ ಮಾಂತ್ರಿಕನು ಆ ಸಿಲಿಂಡರ್ನ ತಗೊಂಡು ಹೋಗಿ ಊರಿನ ಕೊನೆಯಲ್ಲಿರೋ ಅಡವಿಯಲ್ಲಿ ಇರಿಸ್ತಾನೆ. ಹಾಗೆ ಆ ಮಾಂತ್ರಿಕನು ಮಾಡಿದ ಕೆಲಸದಿಂದ ಸಿಲಿಂಡರ್ ದೆವ್ವನು ಬಿಟ್ಟೋಗುತ್ತೆ.